ನರಸೀಪುರ ಬೋವಿ ಕಾಲೋನಿಯಲ್ಲಿ ಕುಡಿಯುವ ನೀರಿಲ್ಲದೆ ಗ್ರಾಮಸ್ಥರ ಪರದಾಟ. ರಾಜನ ಶಿರಿಯೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಹಾಗೂ ಪಿಡಿಒ ವಿರುದ್ಧ ಜನರ ಆಕ್ರೋಶ. ತಾಲೂಕಿನ ಹಳೆಬೀಡು ಹೋಬಳಿಯ ರಾಜನ ಶಿರಿಯೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಭುವಿ ಕಾಲೋನಿಯ ಗ್ರಾಮದಲ್ಲಿ ಕಳೆದ 10 ದಿನಗಳಿಂದ ಕುಡಿಯುವ ನೀರಿಲ್ಲದೆ ಗ್ರಾಮಸ್ಥರು ಪರದಾಡುವಂತಾಗಿದೆ. ಗ್ರಾಮದ ಬೋರ್ವೆಲ್ಗಳು ದುರಸ್ತಿಗೆ ಬಂದಿದ್ದು ರಿಪೇರಿ ಮಾಡಿ ನೀರು ಸರಬರಾಜು ಮಾಡುವಂತೆ ಒತ್ತಾಯಿಸಿದರು. ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಹಾಗೂ ಪಿಡಿಒ ಗಮನ ಹರಿಸುತ್ತಿಲ್ಲ ಎಂದು ಗ್ರಾಮ ಪಂಚಾಯಿತಿಯ ಸದಸ್ಯ ವೆಂಕಟೇಶ್ ಹಾಗೂ ಗ್ರಾಮಸ್ಥರು ಆರೋಪಿಸಿದ್ದಾರೆ. ಬರಗಾಲದಿಂದಾಗಿ ಕೆರೆ ಕಟ್ಟೆಗಳು ಬತ್ತಿ ಹೋಗಿದ್ದು ಕುಡಿಯುವ ನೀರಿಲ್ಲದೆ ದನಕರುಗಳಿಗೂ ತೊಂದರೆಯಾಗಿದೆ. ಗ್ರಾಮದಲ್ಲಿ ಸುಮಾರು 300 ಕುಟುಂಬಗಳು ವಾಸವಿದ್ದು ಕುಡಿಯುವ ನೀರಿಲ್ಲದೆ ಕಳೆದ 2-3 ದಿನಗಳ ಹಿಂದೆ ಸುರಿದ ಮಳೆಯ ನೀರನ್ನು ಕುಡಿದು ಜೀವನ ಮಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ನೀರಿನ ಸಮಸ್ಯೆಯನ್ನು ಪಿಡಿಒ ಗಮನಕ್ಕೆ ತಂದರೂ ಗ್ರಾಮ ಪಂಚಾಯಿತಿಯಲ್ಲಿ ಬೋರ್ವೆಲ್ಗಳನ್ನು ದುರಸ್ತಿ ಮಾಡಲು ಹಣವಿಲ್ಲ ಎಂದು ಪಿಡಿಒ ಉಡಾಫೆ ಉತ್ತರ ನೀಡುತ್ತಾರೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ತಾತ್ಕಾಲಿಕವಾಗಿ ಸಮಾಜ ಕಲ್ಯಾಣ ಇಲಾಖೆ ಸೇರಿದ ಬೋರ್ವೆಲ್ನಲ್ಲಿ ನೀರು ನೀಡಲಾಗಿದ್ದು ತಕ್ಷಣ ಅಧಿಕಾರಿಗಳು ಗ್ರಾಮಕ್ಕೆ ಭೇಟಿ ನೀಡಿ ಕುಡಿಯುವ ನೀರಿನ ಸಮಸ್ಯೆಯನ್ನು ಪರಿಹರಿಸದಿದ್ದರೆ ತಾಲೂಕು ಪಂಚಾಯಿತಿ ಮುಂಭಾಗ ಪ್ರತಿಭಟನೆ ನಡೆಸಲಾಗುವುದು ಎಂದು ಎಚ್ಚರಿಕೆ ನೀಡಿದ್ದಾರೆ. ಗ್ರಾಮಸ್ಥರಾದ ಸೋಲಾಪುರ ಭುವಿ ಯಲ್ಲಣ್ಣ, ಶಿವಣ್ಣ, ವೆಂಕಟೇಶ್, ರಾಜು, ಬೋವಿ ಗುರುವಮ್ಮ, ಗೌರಮ್ಮ, ಚೌಡಮ್ಮ, ಸುಮಿತ್ರಾ, ಲಕ್ಷ್ಮಮ್ಮ ಇತರ ನೀರಿನ ಸಮಸ್ಯೆ ಸರಿಪಡಿಸುವಂತೆ ಒತ್ತಾಯಿಸಿದ್ದಾರೆ. ಮೊನ್ನೆ ಮಳೆ ನೀರು ಇಟ್ಕೊಂಡು ಅವರು ಬಳಸ್ಕೊಂಡಿದ್ದಾರೆ. ಆ ಥರ ಪ್ರಾಬ್ಲಮ್ ಐತೆ. ಎಷ್ಟು ಕುಟುಂಬ ಇದಾವೆ ಇಲ್ಲಿ? ಸುಮಾರು ಒಂದು 250 ಕುಟುಂಬ ಇದೆ ಸರ್. 250ರಿಂದ 300 ಕುಟುಂಬ ಇದ್ದಾವೆ. ಇಷ್ಟು ಜನಕ್ಕೆ ನೀರೇ ಇಲ್ಲ. ಸಖತ್ ಪ್ರಾಬ್ಲಮ್ ಐತೆ.